ಹಾಸನ ಜಿಲ್ಲೆ ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಕಾಲ್ ತುಳಿತ ಸಂಭವಿಸಿದೆ. ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ರಥ ಎಳೆಯುವಂತಹ ಸಂದರ್ಭದಲ್ಲಿ ವಿಪರೀತವಾದ ನೂಕುನುಗ್ಗಲು ಉಂಟಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಕಾಲ್ ತುಳಿತ ಎಲ್ಲ ಸಂಭವಿಸಿದೆ. ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ನೂಕುನುಗ್ಗಲು ಜಾಸ್ತಿ ಆಗಿದ್ದರಿಂದ ರಥ ಎಳಿಬೇಕಾದ್ರೆ ಎಲ್ಲರೂ ಹಗ್ಗ ಹಿಡ್ಕೊಳಕ್ಕೆ ಬಂದ್ಬಿಡ್ತಾರೆ. ಇಂಥ ಟೈಮ್ನಲ್ಲಿ ಯಾರು ಒಬ್ಬರು ಕೆಳಕ್ಕೆ ಬಿದ್ದರೆ ಒಬ್ಬರ ಮೇಲೊಬ್ಬರು ಈ ರೀತಿ ದಬ 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 ಬೀಳೋದಕ್ಕೆ ಸಾಧ್ಯತೆ ಇರುತ್ತೆ. ಅದೇ ಆಗಿದೆ. ಸುಮಾರು ರಥೋತ್ಸವಗಳನ್ನು ನಾವು ನೋಡಿದ್ದೀವಿ. ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ, ಜಾತ್ರಾ ರಥೋತ್ಸವ ಇವತ್ತು. ಆ ರಥೋತ್ಸವದಲ್ಲಿ ಈ ರೀತಿ ಕಾಲ್ ತುಳಿತ ಸಂಭವಿಸಿದೆ. ಓಕೆ, ಅಷ್ಟೇನು ದೊಡ್ಡ ಮಟ್ಟದಲ್ಲೇನು ತುಂಬ ಕಾಲ್ ತುಳಿತ ಆದಂಗೆ ಕಂಡು ಬರ್ತಾ ಇಲ್ಲ. ಒಂದು 4-6 ಜನ ಬಿದ್ದಿದ್ದಾರೆ. ಒಬ್ಬರ ಮೇಲೊಬ್ಬರು ಇಮಿಡಿಯೇಟಾಗಿ ಎಲ್ಲರನ್ನೂ ಮೇಲಕ್ಕೆ ಎತ್ತಿದ್ದಾರೆ. ತುಂಬ ಗಾಯಗಳು ಆ ಥರ ಆಗಿರ್ತಕ್ಕಂಥದ್ದು ದೇವರ ದಯದಿಂದ ಆ ಥರದ್ದು ಯಾವುದೂ ಕೂಡ ಘಟನೆಗಳು ಸಂಭವಿಸಿಲ್ಲ. ನೋಡಿ, ಅಲ್ಲಿ ಕೆಲವ್ರನ್ನೆಲ್ಲ ಅವರೇ ಎತ್ತಿ ಮೇಲ್ಗಡೆಗೆ ಬಿಡ್ತಾ ಇದ್ದಾರೆ. ಸ್ವಲ್ಪ ಒಂಚೂರು ಈ ಥರ ಆದಾಗ ಗಾಬರಿಯಿಂದ ಜನ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡ್ತಕ್ಕಂಥದ್ದು ಸಹಜ. ಬಟ್ ಭಾರಿ ಅನಾಹುತ ಆಗಬೇಕಾಗಿದ್ದು ತಪ್ಪಿದೆ. ಆ ಥರದ್ದು ಯಾವುದೇ ರೀತಿಯಲ್ಲಿ ಪ್ರಾಣಹಾನಿ ಆಗೋದು ಅಥವಾ ವಿಪರೀತ ಗಂಭೀರ ಸ್ವರೂಪದ ಗಾಯಗಳಾಗೋದು ಈ ಥರದ್ದೆಲ್ಲ ಏನೂ ಆಗಿಲ್ಲ. ನೂಕುನುಗ್ಗಲು ಜಾಸ್ತಿ ಆದಾಗ ನಾನು ತಳ್ಳಬೇಕು ಅಥವಾ ನಾನು ರಥ ಇಳಿಬೇಕು ಅಂತ ಬಂದಾಗ ಒಬ್ಬರ ಮೇಲೊಬ್ಬರು ಬಿದ್ದು ಈ ಥರ ಸ್ವಲ್ಪ ಮಟ್ಟಿಗೆ ಕಾಲ್ ತುಳಿತ ಆಗಿದೆ.